ನಮಸ್ತೆ. ಹೆಚ್ ಎನ್ ಸಿ ಲೈವ್ಗೆ ಸ್ವಾಗತ. ನಾನು ಎಚ್ ಎನ್ ಚಂದ್ರಶೇಖರ್. ಸ್ನೇಹಿತರೆ, ದಯಮಾಡಿ ಹೆಚ್ ಎನ್ ಸಿ ಲೈವನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರುಗಳಿಗೆ ಹೆಚ್ ಎನ್ ಸಿ ಲೈವನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ತಪ್ಪದೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ರಾಮನಗರಿ ಅಯೋಧ್ಯೆ ಮತ್ತೆ ಯೋಗಿಯವರ ತೆಕ್ಕೆಗೆ ಬಂದಿದೆ. ನೋಡಿ, ಈ ಸುದ್ದಿ ಹೇಳಬೇಕಾದ್ರೂ ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿದ್ರೆ, ಯಾಕೆ ಬೇಜಾರು ಅಂದರೆ, ಮೊನ್ನೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ 400 ಸೀಟ್ ಗೆಲ್ತೀವಿ ಅಂತ ಮೋದಿಯವರು ಕೊಟ್ಟಿದ್ದರು. ದುರದೃಷ್ಟವಶಾತ್ 240ಕ್ಕೆ ಬಂದು ನಿಲ್ತು. ಅದಕ್ಕೆ ಕಾರಣಗಳು ಹಲವಾರು ವಿಡಿಯೋಗಳಲ್ಲಿ ನಾವೇ ಡಿಸ್ಕಸ್ ಮಾಡಿದ್ದೀವಿ. ಅದರ ದೊಡ್ಡ ಹೊಡೆತ ಉತ್ತರ ಪ್ರದೇಶದಲ್ಲೂ ಬಿದ್ದಿತ್ತು. 62 ಕ್ಷೇತ್ರಗಳಲ್ಲಿ ಗೆದ್ದಿದ್ದಂತಹ BJP ಕಳೆದ ಬಾರಿ ಕೇವಲ 33ಕ್ಕೆ ಬಂದು ನಿಂತಿತ್ತು. ಒಂಥರ ಹೆಸರೇ ಇಲ್ದಂಗೆ, ಬೋರ್ಡ್ಗಿಲ್ದಂಗೆ ಹೊರಟೋಗಿದ್ದಂತಹ ಸಮಾಜವಾದಿ ಪಾರ್ಟಿ 37 ಸೀಟ್ ಗೆದ್ದುಬಿಟ್ಟಿತ್ತು. ಅದಕ್ಕೆ ಕಾರಣಗಳು ನಾವು ಡಿಸ್ಕಸ್ ಮಾಡಿದ್ವಿ. ಅದೇನು ವಿರೋಧ ಪಕ್ಷಗಳು ಸಂವಿಧಾನವನ್ನು ತೆಗೆದಾಕ್ಬಿಡ್ತಾರೆ, ಮೋದಿಯವರು ಬಂದರೆ ಇನ್ನೊಂದು ಸರಿ ಆಮೇಲೆ ರಿಸರ್ವೇಷನ್ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಅಂತಕ್ಕಂಥ ಏನು ಒಂದು ಸುಳ್ಳು ನೆರೆಟಿವ್ ಸೃಷ್ಟಿ ಮಾಡಿತ್ತು. ಅದು ತುಂಬ ಎಫೆಕ್ಟ್ ಆಗಿತ್ತು ಉತ್ತರ ಪ್ರದೇಶದಲ್ಲಿ. ಯಾಕೆಂದರೆ ಅತಿ ಹೆಚ್ಚು ದಲಿತರು ಮತ್ತು ಹಿಂದುಳಿದಕ್ಕಂಥವರು, ಆದಿವಾಸಿಗಳಿರ್ತಕ್ಕಂತಹ ರಾಜ್ಯ ಉತ್ತರ ಪ್ರದೇಶ. ಅದ್ರಲ್ಲಿ ಭಾಳ ಎಫೆಕ್ಟ್ ಆಗಿಬಿಟ್ಟಿತ್ತು. ಜನರಿಗೆ ಅದು ಸುಳ್ಳು ಅಂತ ಅನಿಸೋಷ್ಟೊತ್ತಿಗೇನೆ ಎಲೆಕ್ಷನ್ ಮುಗಿದೋಗ್ಬಿಟ್ಟಿತ್ತು. ಬಿಡಿ, ಅದಕ್ಕೆ ಜನ ಉತ್ತರವನ್ನು ಸರಿಯಾಗಿ ಬೈ ಎಲೆಕ್ಷನಲ್ಲಿ ಕೊಟ್ಟರು. ಮೊನ್ನೆ ನಡೆದ ಬೈ ಎಲೆಕ್ಷನಲ್ಲಿ 9ರಲ್ಲಿ 7 ಸೀಟು BJP ಗೆಲ್ತು. ಅದಾದ ಮೇಲೆ ಇನ್ನೊಂದು ಸೀಟು ಬಾಕಿ ಇತ್ತು, ಮಿಲ್ಕಿಪುರ, ಅಯೋಧ್ಯೆ ಕಾನ್ಸ್ಟಿಟ್ಯೂನ್ಸಿ ಮಿಲ್ಕಿಪುರ. ಅರ್ಧದ ರಿಸಲ್ಟ್ ಕೂಡ ಮೊನ್ನೆ ದೆಹಲಿಯ ಜೊತೆಗೆ ಬಂತು. ಯಾಕೆ ಇದು ಭಾಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನೋಡಿ, ಕಳೆದ ವರ್ಷ ರಾಮ ಮಂದಿರದ ಉದ್ಘಾಟನೆ ಆಯಿತು. ಅದು 500 ವರ್ಷಗಳ ಹಿಂದೂಗಳ ಹೋರಾಟದ ಪರವಾಗಿ ಒಂದು ಭವ್ಯವಾದ ರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಿತ್ತು. ಅದರ ಎಫೆಕ್ಟು ಇಡೀ ಜಗತ್ತಲ್ಲಾಗಿತ್ತು. ಇಡೀ ಭಾರತ ಖುಷಿಯಿಂದ ಕುಣಿದ್ಬಿಟ್ಟಿತ್ತು ರೀ. ಆದರೆ ಚುನಾವಣೆಗೆ ಬಂದಾಗ ಆ ರಾಮ ಮಂದಿರ ಇರ್ತಕ್ಕಂತಹ ಅಯೋಧ್ಯ ಕ್ಷೇತ್ರವೇ BJPಯಿಂದ ಕೈಜಾರೋಗಿತ್ತು. ಇದನ್ನು ಯಾರೂ ಕಲ್ಪನೆಯೇ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ಗೆದ್ದಂಥದ್ದು ಸಮಾಜವಾದಿ ಪಾರ್ಟಿಯ ಅವಧೇಶ್ ಪ್ರಸಾದ್. ಹೆಂಗೆ ಈ ಅತೃಪ್ತ ಆತ್ಮಗಳು ಸೆಲೆಬ್ರೇಟ್ ಮಾಡಿದ್ವು ಅವಧೇಶ್ ಪ್ರಸಾದ್ ವಿಜಯವನ್ನು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಎಂತ ಮಾತಾಡಿದ್ರು ಗೊತ್ತಾ? ನಾವು ರಾಮ ಮಂದಿರದ ಹೋರಾಟವನ್ನೇ ಸೋಲ್ಸ್ಬಿಟ್ಟಿದ್ದೀವಿ ಅಂತ ಹೇಳಿದ್ರು. ಏನು ಅವಧೇಶ್ ಪ್ರಸಾದ್ ಒಂಥರ ಟ್ರೋಫಿ ಥರ ಅಖಿಲೇಶ್ ಯಾದವ್ ರಾಹುಲ್ ಗಾಂಧಿ ಮೆಚ್ಚಿದ್ದೇನೆ. ಏನು ಹಿಂದುತ್ವವನ್ನು ಸೋಲ್ಸ್ಬಿಟ್ಟಿದ್ದೀವಿ, ರಾಮ ಮಂದಿರ ಹೋರಾಟವನ್ನು ಸೋಲ್ಸ್ಬಿಟ್ಟಿದ್ದೀವಿ, ರಾಮನ ಸೋಲ್ಸ್ಬಿಟ್ಟಿದ್ದೀವಿ ಅಂತಕ್ಕಂಥ ಒಂದು ಇಂಟೆನ್ಷನಲ್ಲಿ ಮಾತಾಡಿದ್ದು. ಹೌದು, ಆ ಸೋಲು ಒಂದು ದೊಡ್ಡ ಆಘಾತ ಆಗಿತ್ತು. ಆದರೆ ಆ್ಯಕ್ಚುಲಿ ಅದು ಅಯೋಧ್ಯ ಕಾನ್ಸ್ಟಿಟ್ಯೂನ್ಸಿ ಅಂತ ಆಗಿದ್ದು, ಅದು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಅಂತ ಆಗಿದ್ದು ಈಗ. ಮುಂಚೆ ಅದು ಫೈಜಾಬಾದ್ ಕಾನ್ಸ್ಟಿಟ್ಯೂನ್ಸಿ. ಆ ಫೈಜಾಬಾದ್ ಕಾನ್ಸ್ಟಿಟ್ಯೂನ್ಸಿ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿನಲ್ಲಿ 5 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ದರಿಯಾಬಾದ್, ರದೌಲಿ, ಮಿಲ್ಕಿಪುರ್, ಬೀಕಾಪುರ್ ಮತ್ತು ಅಯೋಧ್ಯ. 2022ರ ವಿಧಾನಸಭಾ ಚುನಾವಣೆಯಲ್ಲಿ ಈ 5 ಕ್ಷೇತ್ರದಲ್ಲಿ 4 ಕ್ಷೇತ್ರ BJP ಗೆದ್ದಿತ್ತು. ಕೇವಲ ಮಿಲ್ಕಿಪುರ ಕ್ಷೇತ್ರವನ್ನು, ಅದು SC ಮೀಸಲು ಕ್ಷೇತ್ರ, SC ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ, ಅಲ್ಲಿ ಮಾತ್ರ ಸಮಾಜವಾದಿ ಪಕ್ಷದ ಇದೇ ಅವಧೇಶ್ ಪ್ರಸಾದ್ ಅಲ್ಲಿಂದ ಗೆದ್ದಿದ್ರು. ನಂತರ ನಡೆದ ಲೋಕಸಭಾ ಚುನಾವಣೆಯಲ್ಲಿ BJPಯಿಂದ ಮುಂಚೆ ಗೆದ್ದಿದ್ದಂತಹ ಲಲ್ಲು ಸಿಂಗ್ ನಿಂತಿದ್ರೆ, ಸಮಾಜವಾದಿ ಪಾರ್ಟಿಯಿಂದ ಅವಧೇಶ್ ಪ್ರಸಾದ್ ಮಿಲ್ಕಿಪುರವನ್ನು ಬಿಟ್ಬಿಟ್ಟು ಬಂದು ಲೋಕಸಭೆ ಚುನಾವಣೆಯಲ್ಲಿ ನಿಂತ್ಕೊಂಡ್ರು. ಚುನಾವಣೆ ರಿಸಲ್ಟ್ ಬಂದಾಗ ಆ ಕಾನ್ಸ್ಟಿಟ್ಯೂನ್ಸಿಲಿ ಏನೋ BJP ಸೋತಿತ್ತು. ಆದರೆ ಅಯೋಧ್ಯ ಕಾನ್ಸ್ಟಿಟ್ಯೂನ್ಸಿಲಿ BJPಗೆ ಲೀಡ್ ಬಂದಿತ್ತು. ಇದನ್ನು ಯಾರೂ ಗಮನಿಸಲಿಲ್ಲ. ನೋಡಿ, ನಾನು ಆಗಲೇ ಹೇಳಿದೆ, ಇದು ಮುಂಚೆ ಇದು ಫೈಜಾಬಾದ್ ಕಾನ್ಸ್ಟಿಟ್ಯೂನ್ಸಿ ಆಗಿತ್ತು. ಯಾವಾಗ 2017ರಲ್ಲಿ ಯೋಗಿಯವರು ಅಧಿಕಾರಕ್ಕೆ ಬಂದರು ಉತ್ತರ ಪ್ರದೇಶದಲ್ಲಿ, ಅವರು ಮೊದಲು ಮಾಡಿದ ಕೆಲಸ ಅಂತ ಹೇಳಿದ್ರೆ, ನವಂಬರ್ 2018ರಲ್ಲಿ ಈಗೇನು ಕುಂಭಮೇಳ ನಡೀತಾ ಇರ್ತಕ್ಕಂತಹ ಜಾಗ ಏನಿದೆ, ಅದು ಅಲಹಾಬಾದ್ ಆಗಿತ್ತು. ಅದನ್ನು ಪ್ರಯಾಗ್ರಾಜ್ ಅಂತ ಹೇಳಿ ಹೆಸರನ್ನು ಬದಲಾಯಿಸಿದ್ರು ಅಫಿಷಿಯಲ್ ಆಗಿ. ಅದಾದ 18 ದಿವಸದಲ್ಲಿ ಏನು ಈ ಫೈಜಾಬಾದ್ ಕಾನ್ಸ್ಟಿಟ್ಯೂನ್ಸಿ ಅಂತಿದೆಯಲ್ಲ, ಇದನ್ನು ತೆಗೆದು ಅಯೋಧ್ಯ ಕಾನ್ಸ್ಟಿಟ್ಯೂನ್ಸಿ ಅಂತ ಮಾಡಿದ್ರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಯಾಗಿ. ಹಾಗಾಗಿ ಅದು ಡೈರೆಕ್ಟೋ ಇಂಡೈರೆಕ್ಟೋ ಆವತ್ತು ಆದಂತಹ ಲೋಕಸಭಾ ಚುನಾವಣೆ ಸೋಲು ಅಯೋಧ್ಯ ಕ್ಷೇತ್ರವನ್ನು BJPಯಿಂದ ಕಸ್ಕೊಳ್ತು ಅಂತಕ್ಕಂಥ ಪ್ರಚಾರ ಆಯಿತು. ಹೇಳಿದ್ನಲ್ಲ, ದೇಶದಲ್ಲೇ ಒಂದು ದೊಡ್ಡ ಇರ್ಸುಮುರ್ಸು BJPಗೂ ಅದು ಆ ಕ್ಷೇತ್ರ ಕಳ್ಕೊಂಡಿದ್ದು. ಆದರೆ ಅದಾದ ಕೆಲವೇ ತಿಂಗಳುಗಳ ನಂತರ ನಡೆದಂತಹ ಬೈಪೋಲಲ್ಲಿ ಯೋಗಿಜಿಯವರು ಕಮಾಲ್ ಮಾಡಿದ್ದಾರೆ. ನೋಡಿ, ಯಾವಾಗ ಈ ಮಿಲ್ಕಿಪುರ್ ಕಾನ್ಸ್ಟಿಟ್ಯೂನ್ಸಿದು ಬೈ ಎಲೆಕ್ಷನ್ ಒಂದು ಮೊನ್ನೆ ಡೆಲ್ಲಿ ಜೊತೆಗೆ ಅನೌನ್ಸ್ ಆಯಿತು, ಆಗ ಈ ಅವಧೇಶ್ ಪ್ರಸಾದ್ ಅವರಿಂದನೇ ಆ ಜಾಗ ಖಾಲಿಯಾಗಿದ್ದು, ತನ್ನ ಜಾಗದಲ್ಲಿ ತನ್ನ ಮಗನ್ನೇ ನಿಲ್ಲಿಸಿದ. ಅಜಿತ್ ಪ್ರಸಾದ್ ಅಂತೇಳಿ ಅವ್ರ ಮಗ, SC ಕಾನ್ಸ್ಟಿಟ್ಯೂನ್ಸಿ. BJP
ತನ್ನ ಯುವ ನೇತಾರ ಚಂದ್ರಭಾನು ಪಾಸ್ವಾನ್ ಅವ್ರನ್ನ ನಿಲ್ಲಿಸ್ತು. ಅಲ್ಲಿನ ಡೆಮೋಗ್ರಫಿ ಕೂಡ ಬಿ ಜೆ ಪಿಗೆ ತುಂಬ ಅನುಕೂಲಕರವಾಗಿಲ್ಲ. ಅತಿ ಹೆಚ್ಚು ದಲಿತ ಓಟ್ಗಳಿರ್ತಕ್ಕಂಥದ್ದು, ಅತಿ ಹೆಚ್ಚು ಇ ಬಿ ಸಿಗಳು, ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟಿಗಳಿರ್ತಕ್ಕಂಥದ್ದು, ದೊಡ್ಡ ಪ್ರಮಾಣದಲ್ಲಿ ಬ್ರಾಹ್ಮಣರ ಓಟ್ ಕೂಡ ಇದೆ. ಈ ಮಿಲ್ಕಿಪುರ್ ಕಾನ್ಸ್ಟಿಟ್ಯೂನ್ಸಿ ಹಿಸ್ಟ್ರಿ ಕೂಡ ಹಂಗೆ ಇದೆ. ಯಾವುದೇ ಒಂದು ಪಕ್ಷದ ಜೊತೆಗೆ ನಿಂತಿಲ್ಲ. ಇಲ್ಲಿ 4 ಸರಿ ಸಮಾಜವಾದಿ ಪಾರ್ಟಿ ಗೆದ್ದಿದೆ, 4 ಸರಿ ಕಮ್ಯುನಿಸ್ಟ್ ಪಾರ್ಟಿ ಗೆದ್ದಿದೆ, 2 ಸರಿ ಕಾಂಗ್ರೆಸ್ ಗೆದ್ದಿದೆ, 1 ಸರಿ ಬಿ ಎಸ್ ಪಿ ಗೆದ್ದಿದೆ. ಬಿ ಜೆ ಪಿ ಕೂಡ 2 ಸರಿ ಗೆದ್ದಿದೆ. 2012ರಲ್ಲಿ ಮತ್ತು 2022ರಲ್ಲಿ ಇದೆ. ಈ ಅವಧೇಶ್ ಪ್ರಸಾದೇ ಅಲ್ಲಿ ಎಮ್ ಎಲ್ ಎ ಆಗಿದ್ದು. ಹಿಂದಿನ ಚುನಾವಣೆಯಲ್ಲಿ ಸೋತಿದ್ದಂತಹ ಬಿ ಜೆ ಪಿ ಈ ಬಾರಿ ಎಂಥ ಅದ್ಭುತವಾದಂತಹ ಜಯವನ್ನು ಕಾಣ್ತು ಅಂತ ಹೇಳಿದ್ರೆ, ಬರೀ ಲೀಡ್ ಬಂದಿರೋದು 61,500 ಲೀಡ್. ಏನು ಅವಧೇಶ್ ಪ್ರಸಾದ್ ಅವ್ರ ಮಗ ಅಜಿತ್ ಪ್ರಸಾದ್ ಇದ್ನಲ್ಲ, ಧೂಳಿಪಟ ಆಗೋದ. ಅಲ್ಲಿ ದಲಿತ ಓಟ್ಗಳು, ಬ್ರಾಹ್ಮಣರ ಓಟ್ಗಳು, ಒ ಬಿ ಸಿ ಓಟ್ಗಳು ಎಲ್ಲವೂ ಮ್ಯಾಸಿವ್ ಆಗಿ ಬಿ ಜೆ ಪಿಗೆ ಬಂತು, ಯೋಗಿಯವರಿಗೆ ಬಂತು. ಅಂದರೆ ಲೋಕಸಭಾ ಚುನಾವಣೆ ಆದಮೇಲೆ ನಡೆದಂತಹ 10 ಉಪಚುನಾವಣೆಗಳಲ್ಲಿ 8 ಬಿ ಜೆ ಪಿ ಗೆಲ್ತು, 10ರಲ್ಲಿ 8. ಈ ಮಿಲ್ಕಿಪುರ ಮಾತ್ರ ನಿಜವಾಗ್ಲೂ ಒಂದು ದೊಡ್ಡ ಟ್ರೋಫಿ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಹೆಂಗೋ ಅಡ್ಡೇಟ್ ಮೇಲೆ ಒಂದು ಗುಡ್ಡೇಟು ಗೆದ್ಬಿಟ್ಟು ಬಂದ್ಬಿಟ್ಟಿದ್ನಲ್ಲ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಅವಧೇಶ್ ಪ್ರಸಾದ್. ಅವನನ್ನು ಟ್ರೋಫಿ ಥರ ಇವರೇನು ಅಖಿಲೇಶ್ ಯಾದವ್ ಮತ್ತು ರಾಹುಲ್ ಗಾಂಧಿ ಮೆರೆಸ್ತಾ ಇದ್ದಾರೆ. ಅವನ ಆಟಾಟೋಪುಗಳು ನೋಡಬೇಕಿತ್ತು. ಎಷ್ಟು ಕೆಟ್ಟದಾಗಿ ಬಿಹೇವ್ ಮಾಡ್ತಿದ್ದ ಹಿಂದೂಗಳ ಬಗ್ಗೆ, ರಾಮನ ಬಗ್ಗೆ ಅಂತ ಹೇಳಿದ್ರೆ ನೋಡಿ. ಅವನು ಪಾರ್ಲಿಮೆಂಟಲ್ಲಿ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಎಲ್ಲರ ಹೆಸರು ಹೇಳ್ದ, ಅಖಿಲೇಶ್ ಯಾದವ್ದು, ಮುಲಾಯಂ ಸಿಂಗ್ ಯಾದವ್ದು, ಅವ್ರದ್ದು ಇವ್ರದ್ದು ಎಲ್ಲನೂ. ತಾನು ರಾಮನ ನಗರಿಯಿಂದ ಬಂದಿದ್ದೀನಿ, ಅಪ್ಪಿತಪ್ಪಿ ಕೂಡ ಶ್ರೀರಾಮನ ಹೆಸರು ಹೇಳಿಲ್ಲ. ಅದಾದಮೇಲೆ ಒಬ್ಬ ಪತ್ರಕರ್ತರ ಜೊತೆ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಅವ್ರು ಕೇಳ್ತಾರೆ, ಜೈ ಶ್ರೀರಾಮ್ ಅಂತ ಹೇಳಿಲ್ಲ. ಅವನ ಬಾಯಲ್ಲಿ ಜೈ ಶ್ರೀರಾಮ್ ಅಂತ ಬರಲಿಲ್ಲ. ಯಾವ ಎಂ ಪಿದು? ಅಯೋಧ್ಯೆ ಎಂ ಪಿ ಬಾಯಲ್ಲಿ. ಆದರೆ ಯಾವಾಗ ಅವ್ರ ಮಗ ಎಲೆಕ್ಷನಿಗೆ ನಿಂತ್ಕೊಂಡ, ಎಲ್ಲ ಉಲ್ಟಾ ಹೊಡಿತಿದೆ ಅಂತ ಗೊತ್ತಾಯಿತು. ಇದ್ದಕ್ಕಿದ್ದಂಗೆ ಅವನಿಗೆ ರಾಮನ ಭಕ್ತಿ ಬಂದ್ಬಿಡ್ತು. ಏನೊಂದು ವಿಡಿಯೋ ನೋಡಬೇಕಿತ್ತು, ಹನುಮಾನ್ ಚಾಲೀಸ ಹೇಳ್ತಾ ಇದ್ದಾನೆ, ಆಂಜನೇಯಂಗೆ ಪೂಜೆ ಮಾಡ್ತಾ ಇದ್ದಾನೆ. ಅದಾದಮೇಲೆ ಪ್ರೆಸ್ ಮೀಟಲ್ಲಿ ಅಯ್ಯೋ ಅವನ ನಾಟಕ ನೋಡಬೇಕಿತ್ತು. ಆ ಗೋಳಾಡೋದು ನೋಡಿದವ್ರಿಗೆ ನಗು ಮತ್ತು ಅಸಹ್ಯ ಎರಡೂ ಒಟ್ಟಿಗೆ ಬಂದ್ಬಿಡುತ್ತೆ. ಗೋಳಾಡೋದ. ಏನೇ ಗೋಳಾಡಿದ್ರು, ಏನೇ ನಾಟಕ ಮಾಡಿದ್ರು, ಅಖಿಲೇಶ್ ಯಾದವ್ ಬಂದು ಏನೇ ಸರ್ಕಸ್ ಮಾಡಿದ್ರು, ರಾಹುಲ್ ಗಾಂಧಿ ಬೇರೆ ಸಪೋರ್ಟ್ ಕೊಟ್ಟಿದ್ರು, ಕ್ಯಾಂಡಿಡೇಟ್ ಹಾಕಿರಲಿಲ್ಲ ಕಾಂಗ್ರೆಸ್ಸಲ್ಲಿ, ಸಮಾಜವಾದಿ ಪಾರ್ಟಿಗೆ ಸಪೋರ್ಟ್, ಅಜಿತ್ ಪ್ರಸಾದ್ಗೆ, ಎಲ್ಲರೂ ಸೇರ್ಕೊಂಡು ಸರ್ಕಸ್ ಮಾಡಿದ್ರು ಬಿ ಜೆ ಪಿಲಿ 61,500 ಓಟಿಂದ ಗೆಲ್ತು. ಎಂಥ ಮುಖ ಬಂದಾಯಿತು ಈ ಪಾಖಂಡಿಗಳಿಗೆ ಅಂತ ಹೇಳಿದ್ರೆ. ದೊಡ್ಡ ಖುಷಿ ವಿಚಾರ ಅಂತ ಹೇಳಿದ್ರೆ, ಇವತ್ತು ರಾಮನ ನಗರಿಯ 5 ಕ್ಷೇತ್ರಗಳು ಬಿ ಜೆ ಪಿಯ ವಶ ಆಗಿದ್ದಾವೆ. ಅತಿ ಹೆಚ್ಚು ಆ ಭಾಗದಲ್ಲಿರ್ತಕ್ಕಂತಹ ದಲಿತ ಸಮುದಾಯಗಳು, ಆದಿವಾಸಿ ಸಮುದಾಯ, ಹಿಂದುಳಿದ ಸಮುದಾಯ ಮತ್ತು ಫಾರ್ವರ್ಡ್ ಕ್ಯಾಸ್ಟ್ಗಳು ಅಂತ ಹೇಳ್ತೀವಲ್ಲ, ಎಲ್ಲರೂ ಕೂಡ ಇಡೀ ಹಿಂದೂ ಧರ್ಮ ಒಗ್ಗಟ್ಟಾಗಿ ಯೋಗಿಯವರ ಜೊತೆ ನಿಂತಿದೆ. ಇದಕ್ಕೆ ಒಂದು ಯೋಗಿಯವರ ಲಾ ಆ್ಯಂಡ್ ಆರ್ಡರ್ ಕಾರಣ ಆದರೆ, ಮತ್ತೊಂದು ಅಯೋಧ್ಯೆಯಲ್ಲಿ ನಡೆದಂತಹ ಏನು ರಾಮ ಮಂದಿರದ ಉದ್ಘಾಟನೆ ನಂತರ ಇಡೀ ಆ ಜಿಲ್ಲೆಯ ಒಂದು ಫೈನಾನ್ಷಿಯಲ್ ಸ್ಟೇಟಸ್ಸೇ ಬದಲಾವಣೆ ಆಗೋಗಿದೆ. ಕೋಟ್ಯಾಂತರ ಜನ ಬರ್ತಾ ಇದ್ದಾರೆ, ಎಲ್ರಿಗೂ ಉದ್ಯೋಗ ಸಿಗ್ತಾ ಇದೆ, ಎಲ್ರಿಗೂ ಹಣ ಸಿಗ್ತಾ ಇದೆ. ಸಣ್ಣ ಸಣ್ಣ ವ್ಯಾಪಾರಿಗಳಿಗೂ ಕೂಡ ಕೈತುಂಬ ಹಣ ಸಿಗ್ತಾ ಇದೆ. ಇದೊಂದು ದೊಡ್ಡ ಎಫೆಕ್ಟ್ ಆಯಿತು ಇಡೀ ಅಯೋಧ್ಯೆ ಭಾಗದಲ್ಲಿ. ಜೊತೆಗೆ ಇದು ಈಗೇನು ಕುಂಭಮೇಳ ನಡೀತಾ ಇದ್ದಿಲ್ಲ ಪ್ರಯಾಗರಾಜು, ಅದಕ್ಕೆ ಹೊಂದ್ಕೊಂಡಿರ್ತಕ್ಕಂತಹ ಕ್ಷೇತ್ರಗಳಿವು. ಇಲ್ಲಿನ ಎಲ್ಲ ಜನರು ಕೂಡ ಕುಂಭಮೇಳಕ್ಕೆ ಹೋಗಿ ಬಂದಿದ್ದಾರೆ. ಆ ಕುಂಭಮೇಳದ ಅರೇಂಜ್ಮೆಂಟ್ಸ್ ನೋಡಿದ್ದಾರೆ, ಅಲ್ಲಿ ಮಿಂದೆದ್ದು ಬಂದಿದ್ದಾರೆ. ಇಡೀ ಹಿಂದೂಗಳೆಲ್ಲ ಒಟ್ಟಿಗೆನೇ ಇರ್ತಕ್ಕಂಥ ಒಂದು ವಾತಾವರಣವನ್ನು ನೋಡಿ ಬಂದಿದ್ದಾರೆ. ಅಲ್ಲಿರ್ತಕ್ಕಂತಹ ಅರೇಂಜ್ಮೆಂಟ್ಸ್ನ ನೋಡಿದ್ದಾರೆ. ಯೋಗಿ ಸರ್ಕಾರ ಮಾಡಿದ ಅರೇಂಜ್ಮೆಂಟ್ಸು ಮತ್ತು ಆ ಅರೇಂಜ್ಮೆಂಟ್ ಬಗ್ಗೆನೂ ಕುಹಕ ಆಡ್ತಾ ಇರ್ತಕ್ಕಂತಹ ಈ ಅತೃಪ್ತ ಪಾಖಂಡಿಗಳ ನಿಜ ಬಣ್ಣನೂ ಕೂಡ ಜನಕ್ಕೆ ಗೊತ್ತಾಯಿತು. ಅಖಿಲೇಶ್ ಯಾದವ್ ಟೀಕೆ ಮಾಡಿದ್ರೆ ಸಹಿಸಕ್ಕಾಗೋದಿಲ್ಲ ಜನಕ್ಕೆ. ಯಾಕೆ ಅಂತ ಹೇಳಿದ್ರೆ, ಯೋಗಿಯವರು ಕುಂಭದಲ್ಲಿ ಮಾಡ್ತಿರ್ತಕ್ಕಂಥ ಕೆಲಸವನ್ನು ಪ್ರತ್ಯಕ್ಷವಾಗಿ ಕಂಡು ಬಂದಿದ್ದಾರೆ. ಅದು ಕೂಡ ಇದೊಂದು ದೊಡ್ಡ ಎಫೆಕ್ಟ್ ಆಗಿದೆ. ಅದಕ್ಕೇನೆ ಎಲೆಕ್ಷನಿಗೆ ಮುಂಚೆ ಅಖಿಲೇಶ್ ಯಾದವ್ ಹೋಗಿ ಕುಂಭಮೇಳದಲ್ಲಿ ಮುಳುಗಿದ್ದೆ ಎದ್ದೇಳಿದ್ದೆ, ಗಂಗಾ ನದಿಯಲ್ಲಿ ಮುಳುಗೋದು ಎದ್ದೇಳೋದು, ಇವನು ಅವಧೇಶ್ ಪ್ರಸಾದ್ ಇರೋಬರ ದೇವ್ರುಗಳಿಗೆಲ್ಲ ಪೂಜೆಗೆ ಹೋಗೋದು. ಇಷ್ಟೆಲ್ಲ ಆದ್ರೂ ಕೂಡ ಈ ನಯವಂಚಕರನ್ನ ಕೈ ಹಿಡಿಲಿಲ್ಲ ಅಯೋಧ್ಯೆಯ ಮತದಾರ, ಮಿಲ್ಕಿಪುರದ ಮತದಾರ. ಇಡೀ ಅಯೋಧ್ಯ ಲೋಕಸಭಾ ಕ್ಷೇತ್ರದ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಅಷ್ಟೇ ಅಲ್ಲ, ಇಡೀ ಉತ್ತರ ಪ್ರದೇಶ, ಇಡೀ ಭಾರತ ಇವತ್ತು ಸನಾತನ ಧರ್ಮದ ಜೊತೆ ನಿಂತಿದೆ. ಪುನರುತ್ಥಾನ ಆಗ್ತಿರ್ತಕ್ಕಂತಹ ಹಿಂದೂ ಧರ್ಮದ ಜೊತೆಗೆ ನಿಂತಿದೆ. ನಮ್ಮಲ್ಲಿ ಯಾವುದೇ ಜಾತಿಗಳಿಲ್ಲ, ಭಿನ್ನತೆಗಳಿಲ್ಲ ಅಂತ ಹೇಳಿ ಇಡೀ ಜಗತ್ತಿಗೆ ಸಾರಿ ಹೇಳ್ತಾ ಇದೆ. ಕುಂಭಮೇಳ ಅದನ್ನು ಪ್ರೂವ್ ಮಾಡ್ತಾ ಇದೆ. ಹೌದು ಬಂಧುಗಳೇ, ನಮ್ಮಲ್ಲಿ ಯಾರೋ ಸೃಷ್ಟಿ ಮಾಡಿದಂತಹ ಜಾತಿಗಳು, ಯಾರೋ ತಂದು ನಮ್ಮ ಮಧ್ಯೆ ವಿಷ ಹಾಕಿದ್ದು,
ಯಾರೋ ನಮ್ಮ ಮಧ್ಯೆ ಬಂದು ಬೆಂಕಿ ಹಚ್ಚಿದ್ದು, ಇವೆಲ್ಲವನ್ನು ತೊಡೆದು ಹಾಕ್ತಕ್ಕಂತಹ ಒಂದು ಸುಸಂದರ್ಭ ಇವತ್ತು ಒದಗಿ ಬಂದ್ಬಿಟ್ಟಿದೆ. ಮನಸ್ಸಿಂದ ನಾವೆಲ್ಲರೂ ಒಂದೇನೇ, ಆದರೆ ಯಾವುದೋ ಕಾರಣಕ್ಕೆ ಆಚರಣೆಯಲ್ಲಿ ಸ್ವಲ್ಪ ಭಿನ್ನತೆ ಬಂದಿತ್ತು ನಮಗೆ. ಕುಂಭಮೇಳ ಇವತ್ತು ಶುರುವಾಗಿದ್ದಲ್ಲ ರೀ, 10,000 ವರ್ಷಗಳ ಇತಿಹಾಸ ಇದೆ. 10,000 ವರ್ಷಗಳಿಂದಲೂ ಕೂಡ ಯಾವುದೇ ಜಾತಿ ಈ ಧರ್ಮ ಅಂತ ಭೇದ ಇಲ್ಲದೆ ಎಲ್ಲರೂ ಬಂದು ಮಿಂದೆದ್ದು ನಾವೆಲ್ಲ ಒಂದೇ ಅಂತಕ್ಕಂಥ ಭಾವವನ್ನು ಸಾವಿರಾರು ವರ್ಷಗಳಿಂದ ಹೇಳ್ಕೊಂಬಂದರು. ಇವತ್ತು ಕೂಡ ನಾವೆಲ್ಲ ಹೋಗಿ ಹೇಳ್ತಾ ಇದ್ದೇವೆ. ಅದರ ಜೊತೆಗೆ ಬರ್ತಾ ಇರ್ತಕ್ಕಂಥ ಪ್ರತಿ ಚುನಾವಣೆಯಲ್ಲೂ ಈ ಹಿಂದುತ್ವ ವಿರೋಧಿಗಳಿಗೆ, ಭಾರತದ ವಿರೋಧಿಗಳಿಗೆ ತಕ್ಕ ಪಾಠವನ್ನು ಹಿಂದೂಗಳು ಕಲಿಸ್ತಾ ಇದ್ದಾರೆ, ಭಾರತೀಯರು ಕಲಿಸ್ತಾ ಇದ್ದಾರೆ. ಈ ನಯವಂಚಕರುಗಳಿಗೆ, ಪಾಖಂಡಿಗಳಿಗೆ, ದೇಶದ್ರೋಹಿಗಳಿಗೆ, ಅರವಿಂದ್ ಕೇಜ್ರಿವಾಲ್ ಅಂತಹ, ರಾಹುಲ್ ಗಾಂಧಿ ಅಂತಹ, ಅಖಿಲೇಶ್ ಯಾದವ್ ಅಂತಹ, ಈ ಅವಧೇಶ್ ಪ್ರಸಾದ್ ಅಂತಹ ನಿಜವಾದ ಪಾಖಂಡಿಗಳಿಗೆ ಅವ್ರನ್ನ ಎಲ್ಲಿಡಬೇಕು ಅಲ್ಲಿ ಇರ್ತಾ ಇದ್ದಾರೆ ಜನ. ಖುಷಿಯಾಗುತ್ತೆ. ಭಾರತಕ್ಕೊಂದು ಭವ್ಯವಾದ ಭವಿಷ್ಯ ಇದೆ ಅಂತ ನನಗಂತೂ ಅನ್ನಿಸ್ತಾ ಇದೆ. ನಿಮಗೇನು ಅನಿಸುತ್ತೆ? ದಯಮಾಡಿ ಕಾಮೆಂಟ್ಸ್ ಮಾಡಿ ಸ್ನೇಹಿತರೆ. ನಮಸ್ಕಾರ.